ಹಾಂ, ನಿಮ್ಮದು ಕಾಪು ಕಾಪು, ಹಾಂ. ಈಚೆ ಸೈಡ್ನಲ್ಲಿ ಬಾರ್ಕೂರ್ವರೆಗೆ ಹೋಗಿ ತರ್ತೇವೆ. ಸ್ನೇಹಿತರೆ ನಮಸ್ಕಾರ. ಇದು ನಮ್ಮ ಮಲ್ಪೆ ಬೆಂಗ್ರೆ ಒಂದು ಏರಿಯಾದಲ್ಲಿ ತೆಂಗಿನಕಾಯಿ ಸುಲಿತಾ ಇದ್ದಾರೆ. ನೀವು ದೊಡ್ಡ ಮಟ್ಟದಲ್ಲಿ ಇಲ್ಲಿ ತೆಂಗಿನಕಾಯಿ ಸುಲಿಯುವಂಥದ್ದೊಂದು ಚಟುವಟಿಕೆ ನಡೀತಾ ಇರ್ತದೆ. ಮಲ್ಪೆ ಪರಿಸರದ ಬಹುಶಃ ಇಲ್ಲಿಯ ತೆಂಗಿನಕಾಯಿ ಅಂತ ಅನಿಸುತ್ತೆ. ನಮ್ಮ ಕರಾವಳಿಯಲ್ಲಿ ಸಾಕಷ್ಟು ತೆಂಗಿನ ತೋಟ ಇದೆ. ಹಾಗೆ ಅವ್ರ ಜೊತೆ ಮಾತಾಡೋಣ. ಸರ್, ದಿನಕ್ಕೆ ಎಷ್ಟು ತೆಂಗಿನಕಾಯಿ ತೆಗಿತೀರಿ ಸಿಪ್ಪೆ ನೀವು ಅಂದಾಜು? 500 ಒಂದು ದಿನಕ್ಕೆ. ಇಡೀ ದಿನ ತೆಗಿತಾ ಇರ್ತೀರಿ. ಈ ಕೆಲಸ ನಿರಂತರ ಇರ್ತದ, ದಿನನಿತ್ಯ ಇರ್ತದ? ಡೈಲಿ ಇರ್ತದೆ ನಿಮಗೆ ಅಲ್ಲ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇದು? 30-40 ವರ್ಷ ಆಯಿತು. 30-40 ವರ್ಷದಿಂದ ಇದೆ. ಮಲ್ಪೆ ಪರಿಸರದಲ್ಲೇ ಮಾಡ್ತಾ ಇದ್ದೀರಾ? ಇಲ್ಲಿ ಅಷ್ಟು ತೆಂಗಿನಕಾಯಿ ಪ್ರತಿ ವರ್ಷ ಇದಾಗ್ತದೆ? ಸರ್ ನಮಸ್ತೆ, ಮಾತಾಡ್ಬೋದಲ್ಲ? ಇದು ಪ್ರತಿ ವರ್ಷ ಇಲ್ಲಿ ನಡೀತಾ ಇರ್ತದ ಸಾಮಾನ್ಯ? ಪ್ರತಿ ವರ್ಷ ಇರ್ತದೆ. ಈ ಕಾಯಿ ಎಲ್ಲಿಂದ ನೀವು ತರ್ತೀರಿ? ಇದು ಕಾಯಿ ಆಚೆ ಈಚೆ ನಮ್ಮ ತೋಟದವರ ಹತ್ರ ತಗೊಂಡು ಬರುದು. ಕೋಟ ಅಂದರೆ ನಮ್ಮ ಇಲ್ಲಿ ಕರಾವಳಿಯ ತೋಟದ್ದೇ ಸಾಮಾನ್ಯ. ಇಲ್ಲೆಲ್ಲ ನಮಗೆ ಇಲ್ಲಿ ಕಾಣ್ತಾ ಇರುವಂಥದ್ದೆಲ್ಲ ಈ ತೋಟದ್ದೇ ಎಲ್ಲ ಆಚೆ ಈಚೆ ಪರಿಸರದ್ದು. ಇಲ್ಲಿ ಉಡುಪಿ, ನಿಮ್ಮದು ಕಾಪು, ಹಾಂ, ಈಚೆ ಸೈಡ್ನಲ್ಲಿ ಬಾರ್ಕೂರ್ವರೆಗೆ ಹೋಗಿ ತರ್ತೀರಿ ಸರ್. ಅಂದರೆ ನೀವು ಅದನ್ನು ಪರ್ಚೇಸ್ ಮಾಡಿ ತರ್ತೀರಿ? ಆದ ನಂತರ ಏನು ಮಾಡ್ತೀರಿ ಕಾಯಿಗಳನ್ನು? ಎಲ್ಲಿಗೆ ನೀವು ಇದು ಸೊಲ್ದು ಫ್ಯಾಕ್ಟ್ರಿಗೆ ಹೋಗ್ತದೆ? ಯಾವ ಫ್ಯಾಕ್ಟ್ರಿಗೆ ಸಾಮಾನ್ಯ? ಈ ತೆಂಗಿನೆಣ್ಣೆಯ ಫ್ಯಾಕ್ಟ್ರಿಗೆಲ್ಲ ಹೋಗ್ತದ? ಮತ್ತು ಅಂಗಡಿಗಳಿಗೆಲ್ಲ ಕೊಡ್ತೀರಿ? ನಿಮ್ಮ ಸಾಮಾನ್ಯ ಇದು ವ್ಯಾಪಾರ ಇದೆ, ಜೀವನ ತುಂಬ ವರ್ಷದಿಂದ ಮಾಡ್ತಾ ಇದ್ದೀರಿ. ಇದು ಕಾಯಿಗಳೆಲ್ಲ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಹೋಗ್ತದಾ ಅಥವಾ ಬೇರೆ ಹೊರ ದೇಶಗಳಿಗೆ ಹೋಗ್ತದೆ? ಹೊರಗೆ ಹಾಂ, ಚಿಪ್ಟೂರು, ತಿಪಟೂರು, ಬೆಂಗಳೂರು, ಗೋವಾ ಹೀಗೆಲ್ಲ ಹೋಗ್ತದೆ. ಹಾಂ, ತುಂಬ ಕಡೆಗೆ ನೀವೇ ಕಳಿಸ್ತಾ ಇರ್ತೀರಿ, ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀರಿ? ಓಕೆ. ನಿಮ್ಮದೊಂದು ದೊಡ್ಡ ತಂಡನೇ ಉಂಟಾ ಅಥವಾ ನೀವೇ? ಅದಕ್ಕೆ ಇಲ್ಲ, ನಾವು ಚಿಕ್ಕ ವ್ಯಾಪಾರ. ಒಂದು ಗಾಡಿ ಲೋಡ್ ಆಗ್ತದೆ, ಒಂದು 20,000 ಕಾಯಿ ಒಟ್ಟು ಮಾಡಿ ಗಾಡಿ ಲೋಡ್ ಮಾಡಿ ಆಚೆ ಈಚೆ ಕಳಿಸ್ತೇವೆ. ಹಾಂ, ಅಂದರೆ ಡೈಲಿ 20,000 ಕಾಯಿ ಹೋಗಿಲ್ಲ? ಡೈಲಿ 2-3 ಸಾವಿರ 4 ಸಾವಿರ ಕಾಯಿ ಬರ್ತದೆ. ಓಕೆ. ಹಾಂ, ಡೈಲಿ 3-4 ಸಾವಿರ ಕಾಯಿ ಬರ್ತದೆ. ಹಾಂ, ಅಂದರೆ ಇಲ್ಲಿಯೇ ಸಿಪ್ಪೆ ಸುಲಿದು ಇಲ್ಲಿಂದ ಲೋಡ್ ಆಗಿ ಹೋಗ್ತದೆ. ತಮ್ಮ ಹೆಸರು ಸರ್? ಶಬ್ಬೀರ್ ಅಹಮದ್ ಅಂತ. ಶಬ್ಬೀರ್ ಅಹಮದ್. ಊರು ಇದು? ಊರು ಇಲ್ಲೇ ನಮ್ಮದು. ಇದು ಬೆಂಗ್ರೆ, ಹೂಡೆ ಬೆಂಗ್ರೆ. ಓಕೆ ಸರ್, ಧನ್ಯವಾದ. ಓಕೆ, ಥ್ಯಾಂಕ್ ಯು ಸರ್. ಇದರ ಸಿಪ್ಪೆ ಯಾವುದಕ್ಕೆ ಸಾಮಾನ್ಯ? ಕಾಂಕ್ರೀಟ್ ಕೆಲಸ ಇರ್ತದಲ್ಲ, ಈ ಸಿಪ್ಪೆ, ತೆಂಗಿನ ಸಿಪ್ಪೆ ಎಲ್ಲ ಪೌಡರ್ ಆಗ್ತದೆ. ಪೌಡರ್ ಆಗಿ ಇದರದ್ದು ವೇಸ್ಟ್ ಉಂಟು ಅದು ಕಾಂಕ್ರೀಟ್ಗೆ ಹೋಗ್ತದೆ. ರಸ್ತೆ ಡಾಮರೀಕರಣಕ್ಕೆ ಕಾಂಕ್ರೀಟೀಕರಣಕ್ಕೆ. ಹೌದು. ಮತ್ತೆ ಇದರಲ್ಲಿ ಫೈಬರ್ ಅಂತ ಸಿಗ್ತದೆ. ಅದು ಫೈಬರ್ ನಲ್ಲಿ ಹಗ್ಗ ಮಾಡ್ತಾರೆ, ಫ್ಯಾಕ್ಟರಿಯಲ್ಲಿ ಹಗ್ಗ ಮಾಡ್ತಾರೆ. ಬೆಣ್ಣೆ ಕುದುರಲ್ಲಿ ಒಂದು ಫ್ಯಾಕ್ಟರಿ ಇದೆ, ಅದು ನೋಡಿದ್ದೀನಿ ಹಗ್ಗದ್ದು. ಈ ಸಿಪ್ಪೆಗಳೇ ಅಲ್ಲಿ ಹೋಗ್ತವೆ. ಹಾಗಾದ್ರೆ ಈ ಕಾಯಿಯಲ್ಲಿ ಯಾವುದು ವೇಸ್ಟ್ ಅಂತ ಇಲ್ಲ. ಮತ್ತೆ ಬೆಂಕಿಗೂ ಕೂಡ ಯೂಸ್ ಮಾಡ್ತಾರೆ ಸಾಮಾನ್ಯ, ಅಲ್ಲ ಒಲೆಗೂ ಕೂಡ ಯೂಸ್ ಮಾಡ್ತಾರೆ. ಸರಿ ಸರ್, ಸರಿ, ಥ್ಯಾಂಕ್ ಯು.